ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯಾವುದೇ ದೇಶಗಳ ನಡುವೆ ಯುದ್ಧ ನಡೆದರೂ ಕೂಡ ಅದರ ಪರಿಣಾಮ ಬೇರೆ ಬೇರೆ ದೇಶಗಳ ಮೇಲೆ ಬಿದ್ದೇ ಬೀರುತ್ತೆ. ಈಗ ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಈ ಯುದ್ಧದ ಪರಿಣಾಮ ನಮ್ಮಗಳ ಮನೆ ಮೇಲೂ ಕೂಡ ಬೀಳ್ತಾ ಇರುವಂಥದ್ದು. ಅದರ ಪರಿಣಾಮ ಹೇಗೆ ಅಂದರೆ ಗ್ಯಾಸ್ನ ಬೆಲೆ ಏರಿಕೆ ಆಗಿದೆ, ಜೊತೆಗೆ ಕುಕ್ಕಿಂಗ್ ಆಯಿಲ್ನ ಬೆಲೆ ಏರಿಕೆ ಆಗಿದೆ. ಈ ರೀತಿಯ ಬೆಲೆ ಏರಿಕೆಗೆ ಜನ ಈಗ ಬೇಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಇರಾನ್ ಇಸ್ರೇಲ್ ಮಧ್ಯೆ ಮುಂದುವರೆದ ವಾರ್, ಹೋಟೆಲ್ ಉದ್ಯಮಕ್ಕೆ ಭಾರೀ ಹೊಡೆತ. ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಕೃತಕ ಅಭಾವ, 400 ರಿಂದ 500 ರೂಪಾಯಿ ದರ ಹೆಚ್ಚಿಸಿದ ಡೀಲರ್ಸ್. ಇರಾನ್ ಇಸ್ರೇಲ್ ವಾರ್ ಎಫೆಕ್ಟ್ ಬೆಂಗಳೂರಿನ ಹೋಟೆಲ್ ಉದ್ಯಮಕ್ಕೂ ತಟ್ಟಿದೆ. ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಕೃತಕ ಅಭಾವ ಉಂಟಾಗಿದೆ. ಗ್ಯಾಸ್ ಪ್ಲಾಂಟ್ಗಳಲ್ಲಿ ಸ್ಟಾಕ್ ಇದ್ರೂ ಸಬ್ ಡೀಲರ್ಗಳು ಅಭಾವದ ಸನ್ನಿವೇಶ ಸೃಷ್ಟಿಸಿ 400 ರೂಪಾಯಿಯಿಂದ 500 ರೂಪಾಯಿ ತನಕ ಹೆಚ್ಚುವರಿ ಹಣ ಪೀಕುತ್ತಿದ್ದಾರೆ. ಈಗ ಆಲ್ರೆಡಿ ನಮಗೆ 300 ರೂಪಾಯಿ ಜಾಸ್ತಿ ಆಗಿದೆ. ಆಲ್ಮೋಸ್ಟ್ 3 ಡೇಸ್ ಬ್ಯಾಕ್ ಇಂದಾನೆ ನಮಗೆ ಒಂದು ಮೆಸೇಜಸ್ ಅಂದರೆ ರೆಗ್ಯುಲರ್ ಯಾರು ಸಪ್ಲೈ ಕೊಡ್ತಾರಲ್ಲ ಅವರು ನಿನ್ನೆ 220 ರೂಪಾಯಿ ಜಾಸ್ತಿ ಆಗಿದೆ ಪರ್ ಸಿಲಿಂಡರು. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಏನಿದೆ ಅದರಿಂದ ನಮ್ಗೆ ಮೆಸೇಜ್ ಬಂದಿದೆ, ಯಾವುದೇ ರೀತಿಯಾದಂಥ ಡಿಸ್ಕೌಂಟ್ಗಳನ್ನು ನೀವು ಕೊಡಬಾರ್ದು ಅಂತ ಹೇಳಿದ್ದಾರೆ ಅಂತ ನಮ್ಗೆ ಹೇಳಿದ್ದಾರೆ. ಈಗ ಸಿಲಿಂಡರ್ ಶಾರ್ಟೇಜ್ ಆಗೋದು ನಮ್ಗೆ ದಿನಕ್ಕೆ ಮಿನಿಮಮ್ 5 ರಿಂದ 6 ಸಿಲಿಂಡರ್ ನಾವು ಯೂಸ್ ಮಾಡ್ತೀವಿ. ನಿನ್ನೆ ನಮ್ಮ ಡೀಲರ್ ಏನು ಹೇಳ್ತಾ ಇದ್ದಾರೆ ಅಂದರೆ ಸಿಲಿಂಡರೇ ಸಿಗ್ತಾ ಇಲ್ಲ, ನಮಗೆ ಸಪ್ಲೈ ಇಲ್ಲ, ಸೊ ನೀವೇನು ಮಾಡಿ ಅಂತಂದರೆ ಒಂದು 10 ರಿಂದ 20 ಸಿಲಿಂಡರ್ ಈಗಲೇ ಸ್ಟಾಕ್ ಮಾಡಿ ಅಂತ. ಹಾಗೆ ಸ್ಟಾಕ್ ಮಾಡಿಕೊಂಡ್ರೂ ಸಹ 2 ರಿಂದ 3 ದಿನವರೆಗೆ ಮಾತ್ರ ನಮಗೆ ಅದು ತಾತ್ಕಾಲಿಕವಾಗಿ ಉಪಯೋಗಕ್ಕೆ ಬರುವಂಥದ್ದು. ಅದಾದಮೇಲೆ ನಾವು ಏನು ಮಾಡಬೇಕು ಅನ್ನೋ ಒಂದು ಡೈಲಮಾದಲ್ಲೇ ನಾವು ಹೋಟೆಲ್ ಇಂಡಸ್ಟ್ರಿ ಇದ್ದೀವಿ. ಮಧ್ಯಪ್ರಾಚ್ಯದ ಸಂಘರ್ಷದ ನಡುವೆಯೂ ದೇಶದಲ್ಲಿ ಯಾವುದೇ ಎಲ್ಪಿಜಿ ಅಥವಾ ಎಲ್ಎನ್ಜಿ ಅಭಾವವಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಆದಾಗ್ಯೂ ಜಾಗತಿಕ ಬೆಲೆ ಏರಿಕೆಯಿಂದಾಗಿ ಗೃಹ ಬಳಕೆಯ ಸಿಲಿಂಡರ್ 60 ರೂಪಾಯಿ ಮತ್ತು ವಾಣಿಜ್ಯ ಸಿಲಿಂಡರ್ 115 ರೂಪಾಯಿ ಏರಿಕೆಯಾಗಿದೆ. ಮೇನ್ ಡೀಲರ್ಗಳಿಂದ ಖರೀದಿಸಿ ಸಬ್ ಡೀಲರ್ಗಳು ಸ್ಟಾಕ್ ಮಾಡಿಕೊಳ್ತಿದ್ದಾರೆ. ಬೆಂಗಳೂರಿನ ಸಾಮಾನ್ಯ ಹೋಟೆಲ್ಗಳಿಗೆ ದಿನಕ್ಕೆ 5-6 ಸಿಲಿಂಡರ್ಗಳನ್ನ ಪೂರೈಕೆ ಮಾಡ್ತಿದ್ದವರು ಇದೀಗ 2-3 ಸಿಲಿಂಡರ್ಗಳನ್ನ ಪೂರೈಕೆ ಮಾಡಿ ಕೃತಕ ಅಭಾವ ಸೃಷ್ಟಿಸುತ್ತಿದ್ದಾರೆ. ಇದರಿಂದ ಹೋಟೆಲ್ಗಳಲ್ಲಿ ಬೇಡಿಕೆಗೆ ತಕ್ಕಂತೆ ಗ್ಯಾಸ್ ಸಿಲಿಂಡರ್ ಸಿಗದೆ ವ್ಯಾಪಾರಕ್ಕೆ ಹೊಡೆತ ಬೀಳುತ್ತಿದೆ. ಹೋಟೆಲ್ ಮಾಲೀಕರಿಗೆ ಬೇಡಿಕೆಗೆ ತಕ್ಕಂತೆ ಸಿಲಿಂಡರ್ಗಳು ಸಿಗದ್ದಕ್ಕೆ ಬ್ಲಾಕ್ನಲ್ಲಿ ಖರೀದಿ ಮಾಡ್ತಿದ್ದಾರೆ. ಕೃತಕ ಅಭಾವ ಸೃಷ್ಟಿ ಮಾಡಿ ಹಣ ವಸೂಲಿಗಿಳಿದ ಸಬ್ ಡೀಲರ್ಗಳು ಗೌಡೌನ್ಗಳ ಮೇಲೆ ಪೊಲೀಸರು ದಾಳಿ ನಡೆಸಿ ತಕ್ಕ ಕ್ರಮ ಕೈಗೊಳ್ಳಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.